ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಟೂರ್ನಿಯನ್ನು ಆಯೋಜಿಸಲಾಗುತ್ತಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇ 3ರಿಂದ 10ರವರೆಗೆ ನಗರದ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಟೂರ್ನಿ ನಡೆಯಲಿದ್ದು ಸುಮಾರು 10ರಿಂದ 12 ವರ್ಷಗಳ ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಟೂರ್ನಿ ಆಯೋಜನೆಯಿಂದ ತುಮಕೂರಿನ ಘನತೆ ಹೆಚ್ಚಾಗಲಿದೆ, ಜೊತೆಗೆ ಸ್ಥಳೀಯ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಿಗಲಿದೆ ಅಂತ ಹೇಳಿದರು. ಟೆನ್ನಿಸ್ ಕ್ರೀಡೆಯಿಂದ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಟೂರ್ನಿಯನ್ನು ತುಮಕೂರು ಓಪನ್ ಚಾಂಪಿಯನ್ಶಿಪ್ ಅಂತ ಕರೆಯಲಾಗುತ್ತೆ. ಇದರಿಂದ ತುಮಕೂರು ಅಂತಾರಾಷ್ಟ್ರೀಯ ಟೆನ್ನಿಸ್ ನಕ್ಷೆಯನ್ನು ಗುರುತಿಸಿಕೊಳ್ಳುವಂತಾಗುತ್ತಿದೆ ಅಂತ ತಿಳಿಸಿದರು. ಇದೇ ರೀತಿಯಾಗಿ ಪ್ರತಿ ವರ್ಷ ತುಮಕೂರು ಓಪನ್ ಚಾಲೆಂಜ್ ಟೂರ್ನಿಯನ್ನು ಕೂಡ ಆಯೋಜಿಸುವ ಯೋಜನೆ ಇದೆ ಅಂತ ತಿಳಿಸಿದರು. ಈ ಟೂರ್ನಿ ಆಯೋಜನೆಯಿಂದ ವೈಯಕ್ತಿಕವಾಗಿ ಸಂತೋಷವಾಗಿದೆ ಅಂತ ಪರಮೇಶ್ವರ್ ತಿಳಿಸಿದ್ದಾರೆ. ಇಲ್ಲ ಅದೆಲ್ಲ ಇಲ್ಲ. ಈಗ ಸೆನ್ಸಸ್ಸು ಪ್ರಾರಂಭ ಆಗ್ತಾ ಇದೆ. ಸೆನ್ಸಸ್ಸು ಆಗದೇನೆ ಅಥವಾ ಸೆನ್ಸಸ್ ಆಗುವಾಗ ನಾವು ಆ ಪಂಚಾಯಿತಿಗಳನ್ನು ಈ ಭಾಗಕ್ಕೆ ಸೇರಿಸ್ಬೇಕು, ಆ ಭಾಗಕ್ಕೆ ಸೇರಿಸ್ಬೇಕು ಅನ್ನೋ ತೀರ್ಮಾನ ಕಷ್ಟ ಆಗ್ತದೆ. ಸೆನ್ಸಸ್ ಮುಗಿದೋಗಲಿ ಅಂತ ಹೇಳಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ, ರಿಜೆಕ್ಟ್ ಮಾಡಿಲ್ಲ. 14 ಪಂಚಾಯಿತಿ ತುಮಕೂರಿಗೆ ಸೇರಿಸೋದನ್ನು ರಿಜೆಕ್ಟ್ ಮಾಡಿಲ್ಲ. ಸೆನ್ಸಸ್ ಆದಮೇಲೆ ಅದನ್ನು ಮುಂದುವರಿಸ್ತೇವೆ. ಹೌದು, ಇಲ್ಲ ಅದು ಬೇರೆ ಮಾಡ್ತೀವಿ. ಪಂಚಾಯತಿ ಚುನಾವಣೆ ಬಂದರೆ ಪಂಚಾಯತಿ ಚುನಾವಣೆ ಮಾಡ್ತಾರೆ. ಆ್ಯಸ್ ಈಸ್ ವೇರ್ ಈಸ್ ಅಂದರೆ ಆ ಸಂದರ್ಭದಲ್ಲಿ ಏನು ವ್ಯವಸ್ಥೆ ಇರುತ್ತೆ ಅದೇ ಆಗುತ್ತೆ. ಪೆಂಡಿಂಗ್ ಇಟ್ಕೊಂಡು ಚುನಾವಣೆ ಮಾಡಲ್ಲ ಅಥವಾ ಇದನ್ನು ವಿಸ್ತೀರ್ಣ ಮಾಡಲ್ಲ ಕಾರ್ಪೊರೇಷನ್. ಒಂದು ಕಡೆ ಸೆನ್ಸಸ್ ನಡೀತಾ ಇದೆ. ಈಗ ಹಿಂದೆ ನಡೆದಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆನೂ ಬಿಡುಗಡೆ ಆಗಲಿಲ್ಲ. ಸೊ ಈ ಸೆನ್ಸಸ್ ಬಂದ್ಮೇಲೆ ಮತ್ತೆ ಇನ್ನೆಲ್ಲ ಗೊತ್ತಾಗುತ್ತಾ? ಅಲ್ಲ, ಏನಾಗುತ್ತೆ ಅಂದರೆ ಈಗ ನಾವು ಎರಡನ್ನೂ ಕೂಡ ಆ ಹಂತದಲ್ಲಿ ಪರಿಶೀಲನೆ ಮಾಡಿ ಸರ್ಕಾರ ತೀರ್ಮಾನ ತಗೊಳುತ್ತೆ. ಸೆನ್ಸಸ್ದು ಡೇಟಾ ಒಂದು ಕಡೆ, ಕಾಸ್ಟ್ ಸೆನ್ಸಸ್ದು ಒಂದು ಕಡೆ. ಈ ಡೇಟಾಗಳನ್ನಿಟ್ಕೊಂಡು ನಾವು ಅಂತಿಮವಾಗಿ ತೀರ್ಮಾನ ತಗೋತೀವಿ ಸರ್ಕಾರದಲ್ಲಿ. ಯಾವುದು? ಅಲ್ಲ, ಅದಕ್ಕೆ ಮ್ಯಾಚ್ ಮಾಡಲೇಬೇಕಲ್ಲ. ಸೆನ್ಸಸ್ ಆಗೋ ತನಕ ಮಾಡೋಕ್ಕಾಗೋದಿಲ್ಲ. ಕುಡಿಯುವ ನೀರಿಂದು ಇಡೀ ಜಿಲ್ಲೆಯಲ್ಲಿ ಒಂದು 70 ಕಡೆ ಒಂದಿಷ್ಟು ಸಮಸ್ಯೆ ಇದೆ. ತೀರಾ ನೀರೇ ಇಲ್ಲ ಅನ್ನೋ ರೀತಿಯಲ್ಲಿಲ್ಲ. ಒಂದು 15 ಕಡೆ ಟ್ಯಾಂಕರ್ನಲ್ಲಿ ನೀರು ಕೊಡೋದಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ. ಶಿರಾದಲ್ಲಿ, ತುಮಕೂರು ತಾಲೂಕಿನಲ್ಲಿ 1-2 ಕಡೆ, ಆಮೇಲೆ ಈ ಪಾವಗಡದಲ್ಲಿ, ಇಲ್ಲಿ 1-2-3 ವಿಲೇಜಸ್ಸಲ್ಲಿ ಮಾತ್ರ. ಇನ್ನೂ ಅಂಥ ಸಿವಿಯಾರಿಟಿ ಬಂದಿಲ್ಲ. ನಾವು ಕಣ್ಣಿಟ್ಕೊಂಡು ನೋಡ್ತಾ ಇದ್ದೀವಿ. ಜಿಲ್ಲಾಡಳಿತ, ನಾನೀಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಅವರು ಕಣ್ಣಿಟ್ಕೊಂಡು ನೋಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿಯವರು ಮತ್ತು ನಮ್ಮ DC ಅವರೆಲ್ಲರೂ ಕೂಡ ಈಗಾಗಲೇ ನೋಡ್ತಿದ್ದಾರೆ. ಅಂಥದ್ದು ಯಾವುದು ಸಮಸ್ಯೆ ಇನ್ನೂ ಬರಲಿಲ್ಲ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.